ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಹೆಲ್ತಿಯಾಗಿರೋ ಒಂದು ರೊಟ್ಟಿ ಹಾಗೆ ಅದರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಒಂದು ಚಟ್ನಿ ರೆಸಿಪಿನ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಳ್ಬೋದು, ಹೆಲ್ದಿಯಾಗಿರುತ್ತೆ. ಬನ್ನಿ ಆಗಿದ್ದರೆ ಈ ರೊಟ್ಟಿ ಹಾಗೆ ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಒಂದು ಕಡಾಯಿಗೆ ನಾನು ತೋರಿಸ್ತಾ ಇರೋವಂಥ ಕಪ್ ಅಳತೆಲಿ 1/4ರಿಂದ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಇಲ್ಲಿ ನಾನು ಈ ಅಳತೆ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೊಟ್ಟಿನಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಈ ಹೆಸರು ಬೇಳೆನ ಬೇಯಿಸ್ಬಿಟ್ಟು ಮಾಡೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಇದ್ರ ಜೊತೆಗೆ ರೊಟ್ಟಿ ಮಾಡೋದಕ್ಕೆ ಎಷ್ಟು ಉಪ್ಪು ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಬೇಕು. ಹಾಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಇದನ್ನು ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಅದು ಬೇಯೋ ಟೈಮಿಂಗ್ಸಲ್ಲಿ ಇಲ್ಲಿ ನಾನು ಒಂದು 4 ಹಸಿಮೆಣಸಿಕಾಯಿ ಅಥವಾ ಇನ್ನೂ ಕಮ್ಮಿನೇ ತಗೊಳ್ಬೇಕು. 1 ಇಂಚಷ್ಟು ಶುಂಠಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಕೂಡ ಮಿಕ್ಸಿನಲ್ಲಿ ಹಾಗೆ ನೀರು ಹಾಕ್ದೇ ತರ್ತರಿಯಾಗಿ ರುಬ್ಕೊಳ್ಬೇಕು. ಮಿಕ್ಸಿನಲ್ಲಿ ಸ್ವಲ್ಪ ಇದೆ ರುಬ್ಬೋದಕ್ಕೆ ಕಷ್ಟ ಅಂತ ಅಂದರೆ ನೀವು ಕುಟಾಣಿಲಿ ಕೂಡ ಕುಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಪುಡಿ ಪುಡಿ ಮಾಡಿ ಇಟ್ಕೊಳ್ಬೇಕು. ನಂತರ ಇಲ್ಲಿ ಬೇಯ್ತಿರೋ ಅಂಥ ಹೆಸರು ಬೇಳೆ ಮಿಶ್ರಣಕ್ಕೆ ನಾವು ಇದನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೆಸರು ಬೇಳೆ ಪೂರ್ತಿ ಸಾಫ್ಟ್ ಆಗಲ್ಲ, ಒಂದು ಸ್ವಲ್ಪ ಬೇಯಲಿಕ್ಕೆ ನಾವು ಬಿಡಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಬೆಂದಿರುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಂಡ ನಂತರ ನಮಗೆ ಸ್ವಲ್ಪ ಸಾಫ್ಟಾಗಿ ಪೂರ್ತಿ ಕಲಸೋಗೋ ರೀತಿಲಲ್ಲ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಇಷ್ಟು ಬೆಂದಿರುತ್ತೆ. ಇವಾಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟು ಬಂದುಬಿಟ್ಟು ನಾವು ನೀರನ್ನು ತಗೊಂಡಿರೋ ಅಂಥ ಅಳತೆ ಕಪ್ಪಲ್ಲೇ 2 ಕಪ್ಪಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಅಕ್ಕಿ ಹಿಟ್ಟು ಸೇರಿಸಿದಾದ ನಂತರ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಮುದ್ದೆ ಬೇಯಿಸ್ಕೊಳ್ಳೋ ರೀತಿಲಿ ನಾವು ಬೇಯಿಸ್ಕೊಳ್ಬಾರ್ದು. ಫ್ಲೇಮ್ನ ಆಫ್ ಮಾಡಿಬಿಟ್ಟು ಜಸ್ಟ್ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಾದರೆ ಮಿದಿವಾಗ ಅದು ಹೋಗುತ್ತೆ. ಈ ರೀತಿಯಾಗಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ನಾವು ಇದನ್ನು ಅರಳ್ಕೊಡೋಕ್ಕೆ ಬಿಡಬೇಕಾಗುತ್ತೆ. ಆ ಟೈಮಿಂಗ್ಸಲ್ಲಿ ನಾವು ಚಟ್ನಿನ ಮಾಡ್ಕೊಳ್ಬೇಕು. ಚಟ್ನಿ ಮಾಡೋದಕ್ಕೋಸ್ಕರ ಮತ್ತೆ ಒಂದು ಕಡಾಯಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ತೋರಿಸ್ತಾ ಇರೋವಂಥ ಅಳತೆ ಕಪ್ಪಲ್ಲಿ 3/4 ಕಪ್ಪಷ್ಟು ನಾನಿಲ್ಲಿ ಕಡಲೆ ಬೀಜ, ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಲೆ ಚೆನ್ನಾಗಿ 3 ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಬಂದುಬಿಟ್ಟು ಶೇಂಗಾ ಚಟ್ನಿ, ಈ ರೊಟ್ಟಿಗಂತೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ನಂತರ ಇದಕ್ಕೆ 8-9 ಬೆಳ್ಳುಳ್ಳಿ ಇಕ್ಲು, ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ಬೇಕಾಗುತ್ತೆ. ನಾನು ತೋರಿಸ್ತಾ ಇರೋವಂಥ ಕ್ವಾಂಟಿಟಿಲಿ ನೀವು ಚಟ್ನಿ ಮಾಡ್ತು ಅಂತ ಅಂದರೆ ಒಂದು 3 ಜನ ತಿನ್ನೋವಷ್ಟು ಚಟ್ನಿ ಆಗುತ್ತೆ. ನೋಡಿ ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧದಿಂದ 3/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ಳೋಣ. ಹುಳಿಗೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಹಾಕಿದ್ರೆ. ನೋಡಿ ಮತ್ತೆ ಜೀರಿಗೆ ಹುಣಸೆಹಣ್ಣು ಹಾಕಿದ್ಮೇಲೆ ಮತ್ತೆ 1 ನಿಮಿಷ ಜಸ್ಟ್ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಕೊನೆಯದಾಗಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಸೊಪ್ಪೆಲ್ಲ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋದು ಬೇಡ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದು ಕಂಪ್ಲೀಟಾಗಿ ತಣ್ಣಕ್ಕಾದಮೇಲೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಸೇರಿಸ್ಕೊಂಡು ನಾವು ಇದನ್ನು ರುಬ್ಕೊಳ್ಬೇಕು. ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬಾರ್ದು, ಸ್ವಲ್ಪ ತರಿಯಾಗಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಈ ರೀತಿಯಾಗಿ ತರಿಯಾಗಿ ರುಬ್ಕೊಳ್ಬೇಕು. ಪೂರ್ತಿ ನೈಸ್ ಪೇಸ್ಟಾಗಿ ರುಬ್ಕೊಳ್ಬಾರ್ದು. ಈ ರೀತಿಯಾಗಿ ಚಟ್ನಿ ಕೂಡ ರೆಡಿ ಆಗಿಬಿಡ್ತು. ಎಷ್ಟು ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಚಟ್ನಿ ಕೂಡ ಮಾಡ್ಕೊಳ್ಬೋದು. ನಂತರ ಚಟ್ನಿ ಮಾಡೋ ಟೈಮಿಂಗ್ಸಲ್ಲಿ ನಮಗೆ ಹಿಟ್ಟು ಕೂಡ ತಣ್ಣಕ್ಕಾಗಿರುತ್ತೆ, ನೋಡ್ತಾ ಇರ್ಬೋದು ನೀವು. ಇದಕ್ಕೆ ನಾನಿವಾಗ ಇಲ್ಲಿ ದೊಡ್ಡ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ನೋಡಿ ಹಿಟ್ಟನ್ನೋದು ನಮಗೆ ಸಾಫ್ಟಾಗಿ ಆಗಿದೆ. ಇವಾಗ ಚೆನ್ನಾಗಿ ಒಂದ್ಸಲ ಮಿತ್ಕೊಳ್ಬೇಕು. ಮಿದಿಯುವಾಗ ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ಅಂದರೆ ಸ್ವಲ್ಪ ನೀರನ್ನು ತಕ್ಕಳಿಸ್ಕೊಬಿಟ್ಟು ಮಿತ್ಕೊಳ್ಬೇಕು. ಅಥವಾ ಅದೇ ನೀರು ಆಯಿತು ಅಂತ ಅಂದರೆ ನಮಗೆ ಸಾಕಾಗುತ್ತೆ. ನೋಡಿ ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿಲ್ಲ, ನಾನು ತಗೊಂಡಿರೋ ಅಂಥ ನೀರೇ ನನಗೆ ಕರೆಕ್ಟಾಗಿ ಆಗಿತ್ತು. ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಮಿತ್ಕೊಂಡಿದ್ದಾದಮೇಲೆ ನೀವು ರೊಟ್ಟಿನ ತೊಟ್ಕೊಳ್ಬೇಕಾಗುತ್ತೆ. ಯಾವ ಸೈಜಲ್ಲಿ ತೊಟ್ಕೋತೀರಾ ಅಂತ ನೋಡಿಬಿಟ್ಟು ನೀವು ಉಂಡೆಗಳನ್ನ ಮಾಡ್ಕೊಳ್ಬೇಕು. ನಂತರ ಏನಪ್ಪ ಅಂತ ಅಂದರೆ ನೀವು 2 ರೀತಿಲಿ ರೊಟ್ಟಿನ ತೊಟ್ಕೊಳ್ಬೋದು. ಈ ರೀತಿಯಾಗಿ ಪುಡಿನ ಹಾಕ್ಕೊಂಡು ಕೂಡ ರೊಟ್ಟಿ ತೊಟ್ಕೊಳ್ಬೋದು. ಅಥವಾ ಇದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದರೆ ನೀವು ಬಟರ್ ಪೇಪರ್ ಅಥವಾ ಕಾಟನ್ ಬಟ್ಟೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಟ್ಕೊಳ್ಬೋದು. ಅದು ಈಸಿಯಾಗಿ ಬರುತ್ತೆ. ನಾನಿಲ್ಲಿ ಪುಡಿ ಉದುರಿಸ್ಕೊಂಡು ಈ ರೀತಿಯಾಗಿ ತೊಟ್ಕೊಳ್ತಾ ಇದ್ದೀನಿ. ಈ ರೀತಿ ತಟ್ಕೊಂಡು ಬೇಯಿಸೋದ್ರಿಂದ ನಮಗೆ ರೊಟ್ಟಿ ಅನ್ನೋದು ಸ್ವಲ್ಪ ಹಾರ್ಡಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನೀಟಾಗಿ ಕೈ ಸಹಾಯದಿಂದ ಈ ರೀತಿ ಬಟ್ಕೊಳ್ತಾ ಹೋದರೆ ರೊಟ್ಟಿ ಅನ್ನೋದು ನಮಗೆ ರೆಡಿ ಆಗಿಬಿಡುತ್ತೆ. ನೀವು ಎಷ್ಟು ತಳವಾಗಾದರೂ ಕೂಡ ತೊಟ್ಕೊಳ್ಬೋದು. ನೋಡಿ ಈ ರೀತಿಯಾಗಿ
ಎಲ್ಲದನ್ನು ಕೂಡ ತೊಟ್ಟಿಟ್ಕೊಳ್ಳೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ತಡವಾಗಿ ತೊಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾವು ಇದನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ ಕೂಡ ಇಟ್ಟಿದ್ದೀನಿ. ಅದು ಬಿಸಿಯಾಗಿದೆ. ಬಿಸಿಯಾದ ನಂತರ ಇದಕ್ಕೆ ನಾನು ತಟ್ಕೊಂಡಿರೋ ಅಂಥ ರೊಟ್ಟಿನ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನೋಡೋದಕ್ಕೇ ತುಂಬ ಕಲರ್ಫುಲ್ ಆಗಿದೆ, ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹೆಸರು ಬೇಳೆ ಹಾಗೆ ತರಕಾರಿ ಎಲ್ಲ ಹಾಕಿ ಮಾಡ್ಕೊಳ್ತಾ ಇರೋದ್ರಿಂದ ಕ್ಯಾರೆಟ್ ಎಲ್ಲ ಹೆಲ್ದಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೆ ಮಾಡ್ಕೊಡೋದಿತ್ತು ಅಂತ ಅಂದರೆ ನೀವು ಹಸಿಮೆಣ್ಸಿಕಾಯಿನ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ ಹಾಕ್ಬಿಟ್ಟು ಎರಡು ಕಡೆನೂ ಕೂಡ ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಅಥವಾ ಎಣ್ಣೆ ಅಥವಾ ಹಿಟ್ಟಾಕಿ ಮಾಡುವಾಗ ನೀವು ನೀರು ಕೂಡ ಹಾಕಿ ಸವರ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ನೀಟಾಗಿ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಅನ್ನೋದು ರೆಡಿ ಆಗಿಬಿಡುತ್ತೆ. ಎಷ್ಟು ಸಿಂಪಲ್ಲಾಗಿ ರೊಟ್ಟಿ ಹಾಗೆ ಚಟ್ನಿನ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ. ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ನೈಟ್ ಡಿನ್ನರ್ಗಾಗಿರ್ಬೋದು ಈ ರೀತಿಯಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಳಿ. ತುಂಬಾ ಲೈಟಾಗೂ ಇರುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ರೊಟ್ಟಿ ರೆಸಿಪಿ ಹಾಗೆ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.